ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀ ನೊಲಿದು ಪಾದವನಿಟ್ಟ, ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲೇ, ಅವಧೂತರಲ್ಲೇ, ಶರಣರಲ್ಲೇ, ಸಂತರಲ್ಲೇ, ಸತ್ಪುರುಷರಲ್ಲೇ, ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ಬಹಳ ಅದ್ಭುತವಾಗಿ ಜೀವನವನ್ನು ಸುಸಂಪನ್ನವಾಗಿ ಮಾಡಿಕೊಂಡಂತಹ ಶ್ರೇಷ್ಠ ಸಂತ ಶಿವಯೋಗಿ ಇವರು ತಮ್ಮ ಅದ್ಭುತವಾದಂತಹ ಜೀವನವನ್ನು ಯಾವ ರೀತಿ ನಡೆಸಿದರು ಅನ್ನುವಂಥದ್ದನ್ನು ನಾವು ಬಹಳಷ್ಟು ಅವರ ಇತಿಹಾಸದೊಳಗೆ ತಿಳ್ಕೊಂಡ್ವಿ. ಎಲ್ಲ ಲಿಂಗ ಮಹಾರಾಜರು ಅಂತಂದ್ರೆ ದೇಹವನ್ನೇ ಲಿಂಗವನ್ನಾಗಿ ಮಾಡಿಕೊಂಡು, ತಾವು ಲಿಂಗ ಕಟ್ಕೋಲಿಲ್ಲ ಅಂದರೂ ಈ ದೇಹವೇ ಲಿಂಗ ಅಂಥೇಳಿ ತೋರಿಸಿಕೊಟ್ಟಂತಹ ಶ್ರೇಷ್ಠ ಸಂತ. ಮುಗುಳಕೋಡದೊಳಗೆ ನೆಲೆ ನಿಂತು ಭಕ್ತರನ್ನು ಉದ್ಧಾರ ಮಾಡಿ 118 ವರ್ಷಗಳ ಕಾಲ ಬಾಳು ಬದುಕಿದಂತಹ ಈ ಜೀವಿ ಎಂಥ ಅದ್ಭುತವನ್ನ ಜೀವನವನ್ನು ನಡೆಸಿದರು ಅನ್ನಕ ಎಷ್ಟು ಹೇಳಿದರೂ ಅದು ಕಡಿಮೆನೆ. ಹೀಗಿರುವಾಗ ಒಂದು ಕಾಲ ಸಮೀಪವಾಗ್ತಾ ಬಂತು. 118 ವರ್ಷ ಆಗ್ಯಾವ ನಮ್ಮ ಗುರುಗಳಿಗೆ ಅಂಥೇಳಿ ಇವರ ಶಿಷ್ಯರಾದಂತಹ ಸಿದ್ಧರಾಮ ಶಿವಯೋಗಿಗಳು. 118 ವರ್ಷ ಗತಿಸಿದ ನಮ್ಮ ಗುರುವಿಗೆ ಶತಮಾನೋತ್ಸವ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅಂಥೇಳಿ ಆ ವಿಚಾರವಾಗಿ ಬಹಳ ದೊಡ್ಡದಾದಂತಹ ಒಂದು ಶತಮಾನೋತ್ಸವ ಕಾರ್ಯಕ್ರಮವನ್ನು ಕೂಡ ಅವರು ಮಾಡ್ತಾರೆ. ಎಲ್ಲ ಅಭಿಮಾನಿ ದೇವರುಗಳು ನೋಡ್ರಿ ಎಷ್ಟು ಅದ್ಭುತವಾಗಿ ಈ ಕಾರ್ಯಕ್ರಮ ನಡೆಸಿಕೊಟ್ರು ಅಂತಂದ್ರೆ, ಸ್ವರ್ಗವನ್ನ ನಾವು ಯಾರೂ ನೋಡಿಲ್ಲ, ಆದ್ರೆ ಈ ಕಾರ್ಯಕ್ರಮವನ್ನು ನೋಡಿದ್ರೆ ಸ್ವರ್ಗವೇ ದರಿಗಿಳಿದು ಬಂತಂತೇನೋ ಅನ್ನುವಂಗ ಭಾಸ ಆಗ್ತಿತ್ತು. ಇದು ಆಭಾಸ ಅಲ್ಲ, ನಿಜವಾಗಿ ಭಾಸ ಆಗುವಂತಹ ಅದೊಂದು ಸುಸಂಧಿ. ಎಲ್ಲ ಲಿಂಗ ಪ್ರಭುಗಳು ದಿವ್ಯ ತೇಜಸ್ಸನ್ನ ಹೊಂದಿರುವಂತಹ ಶಿವಯೋಗಿಗಳು, ಸಾಕ್ಷಾತ್ ಶಿವನ ಬಂದು ಕುಂತಾನೇನೋ ಅನ್ನುವಂಥ ನಿಟ್ಟಿನೊಳಗೆ ಅದು ಜನರಿಗೆ ಗೋಚಾರ ಆಗ್ತಿತ್ತು. ಭಕ್ತರ ಮನಸ್ಸಿನಲ್ಲಿ ಆನಂದದ ಅಲೆ, ಎಲ್ಲ ಕಡೆಯಿಂದ ಭಕ್ತ ಸಾಗರ ಹರಿದು ಬಂದು ಆ ಕಾರ್ಯಕ್ರಮವನ್ನು ಮುಗಿಸಿತ್ತು. ಎಲ್ಲ ಸುಮಂಗಲೆಯರು, ಅದು ಇದು ವಾದ್ಯ ಮೇಳಗಳು, ಭಜನೆಗಳು, ಕೀರ್ತನೆಗಳು ಎಲ್ಲವೂ ಕೂಡ ಅಲ್ಲಿ ಮೇಳೈಸಿತ್ತು. ಶರಣರೆಲ್ಲ ಬಂದು ಆ ಕಾರ್ಯಕ್ರಮದೊಳಗೆ ಭಾಗಿಯಾಗಿದ್ರು. ಇದೆಲ್ಲ ಶತಮಾನೋತ್ಸವ ಕಾರ್ಯಕ್ರಮ ನೋಡ್ರಿ ಮುಗಿದ ಕೇವಲ 8 ದಿವಸ. 8 ದಿವಸ ಕಳೆದಿತ್ತು. 9ನೇ ದಿವಸ 3/2/1986 ಇಸ್ವಿ, 3/2/1986 ಸೋಮವಾರ ದಿವಸ ಪ್ರಭುಗಳು ನೋಡ್ರಿ ಬಹಳ ಹೊತ್ತಿನವರೆಗೆ ಗವಿಯೊಳಗೆ ಉಳ್ಕೊಂಡು ಅಲ್ಲೇ ಕುಂತು ಬಿಟ್ರು. ಎದ್ದು ಬರಲಿಲ್ಲ ಅವರು. ತಪಸ್ಸಿನ ರೂಪದೊಳಗೆ ಧ್ಯಾನವನ್ನ ಮಾಡ್ತಾ ಏನು ಗವಿಯೊಳಗ ಮಠದೊಳಗ ಕುಂತಾರ, ಇವರ ದರ್ಶನ ಪಡಿಬೇಕು ಅಂತ ಹೇಳಿ ಅಸಂಖ್ಯಾತ ಜನರು ಕಾಯ್ಕೊಂಡು ಕುಂತಿದ್ರು. ಅಸಂಖ್ಯಾತ ಜನ ಕಾಯ್ತಾ ಇದ್ರು. ಆದರೂ ಕೂಡ ಪೂಜಾ ಗದ್ದುಗೆಯಿಂದ ಮೇಲೆ ಎದ್ದು ಪ್ರಭುಗಳು ಬರಲೇ ಇಲ್ಲ. ಹೀಗಿದ್ದಾಗ ಬಹಳ ಹೊತ್ತಿನ ಮೇಲೆ ಧ್ಯಾನಾವಸ್ಥೆಯಿಂದ ಇಳಿದು ಬಂದು ನಂತರ ಸಿದ್ದರಾಮನವರನ್ನ, ಸಿದ್ದರಾಮ ಶಿವಯೋಗಿಗಳ ಶಿಷ್ಯರು ಸಿದ್ದರಾಮ ಶಿವಯೋಗಿಗಳನ್ನ ಕರೆಸ್ಕೊಂಡ್ರು. ಈ ಸಿದ್ದರಾಮ ಶಿವಯೋಗಿಗಳು ಬೇರೆ ಯಾರು ಅಲ್ಲ,
ಎಲ್ಲ ಲಿಂಗ ಪ್ರಭುಗಳ ಗುರು ಏನಿದ್ರು ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು. ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಮುಂದಿನ ಜನ್ಮವೇ ಈ ಸಿದ್ಧರಾಮ ಶಿವಯೋಗಿಗಳು. ಈ ಸಿದ್ಧರಾಮ ಶಿವಯೋಗಿಗಳನ್ನ ಕರೆಸಿಕೊಂಡು, ಶಿವಯೋಗಿ, ಇವತ್ತು ನನಗೊಂದು ಸಂದೇಶ ಬಂದೈತ್ರಪ್ಪ. ನಾನು ಶಿವಲೋಕಕ್ಕೆ ಹೊರಡಬೇಕಂತ. ಅದಕ್ಕೆ ನಾಡಿದ್ದು ಬುಧವಾರ ದಿವಸ ನಾನು ಮುಂಜಾನೆ ಹೋಗ್ತೀನ್ರಿಪ್ಪ ಅಂಥೇಳಿ ಈ ಸುದ್ದಿಯನ್ನ ಶಿಷ್ಯರಾದಂತಹ ಗುರುವೇ ಶಿಷ್ಯನಾಗಿ ಬರ್ತಾನಂತ ಹೇಳಿ ಮೊದಲು ಅಪ್ಪಣೆ ಆಗಿತ್ತು. ಅದೇ ರೀತಿ ಸಿದ್ಧರಾಮ ಶಿವಯೋಗಿಗಳು ಶಿಷ್ಯರಾಗಿ ಬಂದಿದ್ರು. ಸಿದ್ಧರಾಮ ಶಿವಯೋಗಿಗಳಿಗೆ ಹಿಂಗಂದಾಗ ಬುಧವಾರ ಹೊರಡ್ತೀನ್ರಿಪ್ಪ ಅಂಥೇಳಿ ಅಂದಾಗ ಸಿದ್ಧರಾಮ ಶಿವಯೋಗಿಗಳಿಗೆ ಬರಸಿಡಿಲು ಬಡದಂಗಾಗಿತ್ತು. ಎಂತಹ ಇದು ಮಾತು, ಕಿವಿಯೊಳಗೆ ಇದು ಝೇಂಕಾರದ ರೀತಿಯಲ್ಲಿ ಮೊಳಗ್ಬಿಡ್ತು. ಇನ್ನು ಬುಧವಾರ ಹೊರಡ್ತೀವಪ್ಪ ನಾವು ಮುಂಜಾನೆ ತಂದ್ರು, ಗಂಟ ಗದಡಿ ಎಲ್ಲ ಸಜ್ಜೆ ಆಗೈತಿ ಅಂತ ಹೇಳಂದ್ರು. ಆಗ ಸಿದ್ಧರಾಮ ಶಿವಯೋಗಿಗಳು, ಯಾಕ್ರಿ ಅಪ್ಪ ಹಿಂಗ್ಯಾಕಂತೀರಿ ಅಂಥೇಳಿ ಗಾಬರಿಯಿಂದ, ನೋಡ್ರಿ ಗಾಬರಿ ನಾಲಿಗೆ ತೊದಲಾಕತ್ತೈತಿ ಅವ್ರದ್ದು. ಯಾಕ್ರಿ ಅಪ್ಪ ಹಿಂಗ್ಯಾಕಂತೀರಿ ಅಂಥೇಳಿ ಗಾಬರಿಯನ್ನ ಮಾಡ್ಕೊಂಡು ಅಂದ್ರು. ಇವ್ರ ಗಾಬರಿಯನ್ನ ಅರಿತ ಪ್ರಭುಗಳು ಅಂತಾರ, ಶಿವಯೋಗಿ ಧೈರ್ಯಗೆಡಬಾರ್ದಪ್ಪ, ಸಂತಿ ಮುಗಿದ ಮ್ಯಾಲ ನಿಂತ ಏನು ಪ್ರಯೋಜನ? ಸಂತಿ ಮುಗಿದ ಬಳಕ ನಿಂತ ಏನು ಪ್ರಯೋಜನ ಐತಿ ಅಂಥೇಳಿ ಅಂದ್ರು. ಶಿವಯೋಗಿಗಳ ಕಣ್ಣಲ್ಲಿ ಹನಿ ಸಂಗ್ರಹಣ ಆಗ್ತಾ ಇದೆ, ನೀರು ಸಂಗ್ರಹಣ ಆಗ್ತಾ ಇದೆ, ಇನ್ನೇನು ಜರದ ತಳಗ ಬೀಳ್ಬೇಕಾಗೈತಿ. ಆಗ ಪ್ರಭುಗಳಂತಾರ, ನೀವು ಜ್ಞಾನಿಗಳು, ಶಿವಯೋಗಿಗಳು, ಶರಣರು, ಸಂಸಾರಿಗಳಲ್ಲಿ ಜನನಂದ್ರೇನು ಮರಡಿದ ಹಂಗ ಜ್ಞಾನಿಗಳಿಗೆ ದುಃಖ ಇರಬಾರ್ದು. ಬಾ ತಂದೆ, ಬಾ, ದುಃಖ ಮಾಡ್ಕೋಬೇಡಪ್ಪ ಅಂಥೇಳಿ, ಬಾ ಅಂಥೇಳಿ ಶಿಷ್ಯನನ್ನ ತೊಂದು ಎದಿಗೆ ಹೊತ್ಕೊಂಡ್ರು, ಎದಿಗೆ ಅಪ್ಪಿಕೊಂಡು ದುಃಖ ಪಡ್ಲಿಕ್ಕೆ ಹೋಗ್ಬಾರ್ದಪ್ಪ ಅಂಥೇಳಿ ಅಂದ್ರು. ಬಾ ಇಲ್ಲಿ ಬಾ ಅಂಥೇಳಿ ಕರ್ಕೊಂಡು ಎದಿಗೆ ಅಪ್ಕೊಂಡು ಮುಂದಕ್ಕೆ ಕರೆದು ಇಲ್ಲಿ ಕೂಡು ಅಂಥೇಳಿ ಕುಣ್ಸ್ಕೊಂಡ್ ಕೂತ್ರು. ಆಗ ನೋಡ್ರಿ ಶಿವಯೋಗಿಗಳು ಕುಳಿತುಕೊಂಡ್ರು. ಇವ್ರಂದ್ರು, ಬೊಗಸೆ ಮಾಡ್ರಿಪ್ಪ, ಬೊಗಸೆ ಒಡ್ರಿ ಮುಂದೆ ಕೈಯ. ಶಿವಯೋಗಿಗಳು ತಮ್ಮ ಬೊಗಸೆಯನ್ನು ಒಡ್ಡಿದಾಗ ಪ್ರಭುಗಳು, ಎಲ್ಲ ಲಿಂಗ ಪ್ರಭುಗಳು ಆ ಬೊಗಸೆಯೊಳಗೆ ವರದ ಹಸ್ತವನ್ನ ಇಟ್ಟು ಶಿವಯೋಗಿಗಳಿಗೆ ತಮ್ಮ ತಪಸ್ಸಿನ ಎಲ್ಲ ಫಲವನ್ನ ದಾರಿ ಎರಿತಾ ಇದ್ದಾರೆ. ಅಲ್ಲದೆ ಸಿದ್ಧರಾಮ ಶಿವಯೋಗಿಗಳ ಮೇಲೆ ತಮ್ಮ ದಿವ್ಯ ದೃಷ್ಟಿಯನ್ನು ಹರಿಸಿದರು. ಅದು ಕೊನೆಯ ದಿವ್ಯ ದೃಷ್ಟಿ ನೋಡ್ರಿ, ಕೊನೆಯ ದಿವ್ಯ ದೃಷ್ಟಿ. ಸೋಮವಾರದಿಂದ ಇದು ಘಟನೆ ನಡೀತದೆ. ದಿವ್ಯ ದೃಷ್ಟಿಯನ್ನು ಹರಿಸ್ತಾರ. ಶಿವಯೋಗಿಗಳ ದೇಹ ಶಕ್ತಿ ಸಂಪನ್ನ ಆಯಿತು. ನಂತರ ಪ್ರಭುಗಳು ಶಿವಯೋಗಿಗಳನ್ನ ಕುರಿತು, ತಂದೆ, ಇನ್ನು ಮುಂದೆ ನೀವು ಅಂದಂಗೆಲ್ಲ ಆಗ್ತೈತಿ. ಗುರು ಶಿಷ್ಯನಿಗೆ ಹೇಳ್ತಾ ಇದ್ದಾರ, ನೀವು ಹೆಂಗಂತಿರಲ್ಲ ಹಂಗೆಲ್ಲ ಆಗತೈತಿ. ಮಠ 1ಕ್ಕೆ 101 ಬೆಳಿತೈತಿ. ಮಠ 1ಕ್ಕೆ 101 ಬೆಳಿತೈತಿ. ನಿಮ್ಮ ಕೀರ್ತಿ ಕೈಲಾಸದ ಎತ್ತರಕ್ಕೆ ಹೋಗುತ್ತೈತಿ ಅಂಥೇಳಿ ಅಂದರು. ಹಂಗೆ ಅನ್ಕೋಂತ ನಡೀರಿ ಇನ್ನು ಹೊರಗೆ ಹೋಗೋಣ ಅಂಥೇಳಿ ಗುರು ಶಿಷ್ಯರಿಬ್ಬರೂ ಕೂಡ ಮಠದಿಂದ ಹೊರಗೆ ಬಂದರು. ತಂದೆ ಮಕ್ಕಳು ಗವಿಯಿಂದ ಹೊರಗೆ ಬಂದದ್ದನ್ನು ನೋಡಿ ಬಹಳ ಸಂತೋಷ ಜನರ ಕಣ್ಣಲ್ಲಿ. ಯಾಕಂದ್ರೆ ಬಹಳ ಹೊತ್ತಿನಿಂದ ದರ್ಶನಕ್ಕಾಗಿ ಕಾಯ್ತಾ ಇತ್ತು. ಭಕ್ತ ಸಾಗರ ಕಾಯ್ತಾ ಇತ್ತು. ಭಕ್ತ ಜನಕ್ಕೆ ದರ್ಶನವನ್ನ ಇತ್ತರು. ಶಿವಯೋಗಿಗಳು ಸ್ವಲ್ಪ ಖಿನ್ನ ಮನಸ್ಕರು. ಯಾಕಂದ್ರೆ ಗುರುವಿನ ಸುದ್ದಿ ಕಿವಿ ಮ್ಯಾಗೆ ಬಿದ್ದದ. ಸಿದ್ಧರಾಮ ಶಿವಯೋಗಿಗಳು ಸ್ವಲ್ಪ ಖಿನ್ನರಾಗ್ಯಾರ. ಮುಖದೊಳಗೆ ಕಳೆಗೊಂದೈತಿ. ನೋಡ್ರಿ, ದಿನಾಂಕ 4/2/1986 ಇಸ್ವಿ ಮಂಗಳವಾರ ರಾತ್ರಿ 10 ಗಂಟೆಗೆ ಆನಂದ ಮಹಾರಾಜರನ್ನ ಕರೆದ್ರು. ಆನಂದ ಮಹಾರಾಜರು ಯಾರು ಅಂತ ಹೇಳಿ ಈಗಾಗಲೇ ಹಿಂದಿನ ಸಂಚಿಕೆ ಒಳಗೆ ಹೇಳಿ ನಾನು. ಆನಂದ ಮಹಾರಾಜರನ್ನ ಕರೆದು, ಲಚ್ಚಾಣಕ ಹಾಗೂ ಹಗರಿಗಳಿಗೆ ಹೋಗ್ರಿ. ಲಚ್ಚಾಣ ಹಾಗೂ ಹಗರಿ ಅಂತ ಹೇಳಿ 2 ಊರು. ಅಲ್ಲಿ ಹೋಗ್ರಿ, ತೆಂಗುಗಳನ್ನು ನೊಡಗೂಡಿಕೊಂಡು ತೀರ್ಥ ಪ್ರಸಾದಗಳನ್ನ ನೀವು ಅಲ್ಲಿಂದ ನನಗೆ ತೆಗೆದುಕೊಂಡು ಬರ್ಬೇಕಂತ ಹೇಳಿ ಆಜ್ಞೆ ಇತ್ತು. ರಾತ್ರಿ 12 ಗಂಟೆ ಆಗಿತ್ರಿ. ಇದು ರಾತ್ರಿ 12 ಗಂಟೆ ಗಾಡಿ ಮಾಡ್ಕೊಂಡು ಆನಂದ ಮಹಾರಾಜರು ರಾತ್ರಿ 12 ಗಂಟೆಗೆ ಹೊರಟು ಹೋದ್ರು. ಪ್ರಭುಗಳು ಕಣ್ಣು ಮುಚ್ಚಿ ಜಪ ಅನುಷ್ಠಾನಕ್ಕೆ ಕುಳಿತುಕೊಂಡ್ಬಿಟ್ರು ರಾತ್ರಿನೇ.
ಕೆಲವು ಆಪ್ತ ವಿಶ್ವಾಸಿಗಳೊಂದಿಗೆ ಸಿದ್ಧರಾಮ ಶಿವಯೋಗಿಗಳು ಕೂಡ ಆ ಗುರುವಿನ ಮುಂದೆ, ತಂದೆಯ ಮುಂದೆ ಮೂಕ ವಿಸ್ಮಿತರಾಗಿ ನಿಂತು ಬಿಟ್ರು. ಏನು ಮಾತಾಡ್ಲಿಕ್ಕೆ ಸಾಧ್ಯದ? ಏನು ಮಾತಾಡ್ಲಿಕ್ಕೆ ಸಾಧ್ಯದ? ಅಲ್ಲಿ ಎಲ್ಲರ ಕಣ್ಣಲ್ಲಿ ನೀರಂಚು, ಆದರೆ ಅಳುವಂಗಿಲ್ಲ. ಎಲ್ಲರ ಕಣ್ಣಲ್ಲಿ ನೀರದ, ಅಳುವಂಗಿಲ್ಲ. ಎಂತಹದು ಸನ್ನಿವೇಶ, ಎಂತಹ ಸನ್ನಿವೇಶ. ನಿರಂತರವಾಗಿ ಆ ಪ್ರಭುಗಳು ಧ್ಯಾನಾಸಕ್ತರಾಗಿ ಕುಳಿತುಕೊಂಡ್ರು. ಬೆಳಗಿನ ಜಾವ 5 ಗಂಟೆ ನಸುಕಿನೊಳಗೆ ಪ್ರಭುಗಳು ಧ್ಯಾನವನ್ನ ಮುಗಿಸ್ಕೊಂಡು ಸ್ನಾನ ಮಾಡಿದರು. ಸ್ನಾನ ಮಾಡಿ ಪೂಜೆಯನ್ನ ಮುಗಿಸಿದ್ರು. 5ನೇ ತಾರೀಕು ಬಂತು, ಬುಧವಾರ ಬಂತು. 5/2/1986 ವರ್ಷ, 1980. ಬುಧವಾರ ಸೂರ್ಯೋದಯ ಆಯಿತು. ಆದರೂ ಕೂಡ ಬುಧವಾರದ ಕರಿ ನೆರಳು ಮಾತ್ರ ಮಠವನ್ನು ಆವರಿಸ್ಬಿಟ್ಟಿತ್ತು. ಸೂರ್ಯ ಏನೋ ತನ್ನ ದಿವ್ಯ ಪ್ರಕಾಶತೆಯನ್ನ ಮಠದಲ್ಲಿ ಬೀರ್ಯಾನ, ಆದ್ರೆ ಕರಿ ನೆರಳು ಮಠದ ಆವರಣವನ್ನೆಲ್ಲ ಆವರಿಸ್ಬಿಟ್ಟಿದೆ. ಪ್ರಭುಗಳು ಶಿವಲೋಕ ಯಾತ್ರೆಯ ಸೂಚನೆಯನ್ನು ಕೊಟ್ಟರು. ವಿಧಿವತ್ತಾಗಿ ಎಲ್ಲ ಕಡೆ ಪ್ರಕಟಗೊಂಡಿತು. ಇನ್ನೇನು ಕೆಲವೇ ಕ್ಷಣದೊಳಗೆ ಪ್ರಭುಗಳು ನಮ್ಮನ್ನು ಅಗಲಿ ಹೋಗ್ತಾರ ಅನ್ನುವಂಥ ವಿಚಾರ ಎಲ್ಲ ಕಡೆ ಪ್ರಕಟಗೊಂಡಿತು. ಇಡೀ ಮುಗುಳಕೋಡ ಮಹಾಜನತೆ ಏನೈತಿದು ಮಠದಲ್ಲೇ ಜಮಾವಣೆ ಆಯಿತು. ಇಡೀ ಮುಗುಳಕೋಡದ ಜನ ಎಲ್ಲ ಬಂದ್ಬಿಡ್ತು ಬೆಳಗಿನ ಜಾವ. ಹಂಗ ಒಬ್ಬರ ಸುದ್ದಿ ಒಬ್ಬರಿಗೆ ಫೋನ್ ಮುಖಾಂತರ ಎಲ್ಲ ಕಡೆ ಹೋಯ್ತು. ಪ್ರಭುಗಳ ತಲೆಯಲ್ಲಿ ಎಂದಿನಂತೆ ಅವರು ಕಾವಿಯ ಸಣ್ಣನೇ ಪೇಟ ಕಟ್ಕೊಂತಿದ್ರು. ಕಾವಿದು ಸಣ್ಣ ಪೇಟ ಎಲ್ಲಾ ಲಿಂಗ ಪ್ರಭುಗಳ ತಲೆ ಮೇಲಿದೆ. ನೀಳವಾಗಿ ಉದ್ದನ ದಾಡಿ ಬಿಟ್ಟಿದ್ರು. ಬಿಳಿ ಗಡ್ಡ ಇದ್ದವರು ನೀಳವಾಗಿ ಬಿಳಿ ಗಡ್ಡ ಉದ್ದ ಬಿಟ್ಟಿದ್ರು. ಮೀಸೆಗಳೆಲ್ಲ ಏನಪ್ಪಾ ಅಂತಂದ್ರ ಅವೆಲ್ಲ ಗಡ್ಡದೊಳಗ ಸಮ್ಮಿಲಿತ ಆಗಿತ್ತು. ತಂದೆಯ ಲಕ್ಷಣ ನೋಡ್ರಿ ಹೆಂಗಿತ್ತು ಅಂತಂದ್ರ ಅದು ಅವರ ಮುಖದೊಳಗೆ ಶಿವಕಳೆ ತುಂಬಿ ತೊಳಗ್ತಾ ಇತ್ತು. ಹಂಗ ಒಂದ್ ಕಡೆ ಜಪ ನಡೀತಾ ಇದೆ, ಭಜನೆಗಳ ನಡೀತಾ ಇದೆ. ಇನ್ನು ದಡ್ಡು ಬಿದ್ದ ಅವರಂತಹ ಬಲಹಸ್ತದಲ್ಲಿ ಜಪಮಾಲೆ ನಿಧಾನವಾಗಿ ತಿರುಗ್ತಾ ಇತ್ತು. ಜಪಮಾಲೆಯನ್ನ ತಿರುಗಿಸ್ತಾ ಇದ್ರು ಎಲ್ಲಾ ಲಿಂಗ ಪ್ರಭುಗಳ ಒಂದು ಕೈಯೊಳಗೆ. ಬೆಳಗಿನ 7 ಗಂಟೆ ಸಮಯ ಪ್ರಭುಗಳು ನಿಧಾನವಾಗಿ ಕಣ್ಣು ತೆರೆದು ಶಿವಯೋಗಿಗಳನ್ನ ಮೊದಲುಗೊಂಡು ಎಲ್ಲರನ್ನ ವೀಕ್ಷಿಸಿದ್ರು. ಎಲ್ಲರ ವೀಕ್ಷಣೆಯನ್ನ ಏನ ಮಾಡ್ತಾ ಇದ್ರು, ಆ ವೀಕ್ಷಣೆ ಜನರಿಗೆ ಆಶೀರ್ವಾದ, ಶಿಷ್ಯೋತ್ತಮರಿಗೆ ಆಶೀರ್ವಾದ, ಮಠದ ಜನರಿಗೆ ಆಶೀರ್ವಾದ. ವೀಕ್ಷಣೆ ಮಾಡಿದ್ರು. ಮಾತು ಕ್ಷೀಣವಾಗ್ತಾ ಬಂತು. ಮತ್ತೆ ಕಣ್ಣು ಮುಚ್ಚಿದ್ರು. ಜಪ ನಡೀತಾ ಇತ್ತು. ಜಪಮಾಲೆ ನಿಲ್ಲುತ್ತಿರಲಿಲ್ಲ. ಹಂಗ ಕೈಯೊಳಗೆ ಜಪಮಾಲೆಯನ್ನ ತಿರುಗಿಸ್ತಾ ಇದ್ರು. ಸಮಯ 7:45. ಪ್ರಭುಗಳು ತಮ್ಮವರ ನೆನಪಿನಾಗಿದ್ರು. ಇಹಲೋಕದ ಅರಿವು ಅವರಿಗೆ ಇಲ್ಲವಾಗಿತ್ತು. ಹಂಗ ಸಮಯ 7:50. ಆನಂದ ತೀರ್ಥರು ಬರಬೇಕಾಗಿತ್ತು. ಪ್ರಸಾದ ತಗೊಂಬರ್ಲಿಕ್ಕೆ ಹೇಳಿದ್ರು. ಆನಂದ ತೀರ್ಥರು ಬಂದ್ರು 7:50. ಆನಂದ ತೀರ್ಥರು ಪ್ರಸಾದವನ್ನ ತಂದು ಸಿದ್ಧರಾಮ ಶಿವಯೋಗಿಗಳು ಕೈಯ ಕೊಟ್ಟಾಗ ಸಿದ್ಧರಾಮ ಶಿವಯೋಗಿಗಳು ತಂದೆಯ ಆ ಸಿರಿದುಟಿಗಳಲ್ಲಿ ಸ್ವಲ್ಪ ಪ್ರಸಾದದ ಪುಡಿಯನ್ನ ಇಟ್ಟು ಸ್ವಲ್ಪ ತೀರ್ಥವನ್ನ ಬಿಟ್ರು. ಸ್ವಲ್ಪ ಪ್ರಸಾದ, ಸ್ವಲ್ಪ ತೀರ್ಥವನ್ನ ಬಿಟ್ರು. ಬಹಳ ಪ್ರಯಾಸದಿಂದ ಅದು ಉದರಕ್ಕೆ ಇಳಿತು ನೋಡ್ರಿ. ಬಹಳ ಪ್ರಯಾಸಗೊಂಡು ಉದರಕ್ಕೆ ಎಳಿತೈತು ಇಲ್ಲೋ ಅನ್ನೋಷ್ಟರ ಮಟ್ಟಿಗೆ ಆ ದೇಹವನ್ನ ಅದು ಏನು ಆ ದೇಹದೊಳಗೆ ಶಕ್ತಿನೇ ಇಲ್ಲ, ಒಳಗೆ ನುಂಗ್ಲಿಕ್ಕೆ ಶಕ್ತಿ ಇಲ್ಲ. ಬಹಳ ಪ್ರಯಾಸದಿಂದ ಆ ಪ್ರಸಾದ ಉದರೊಳಕ್ಕೆ ಇಳಿತು, ಹೊಟ್ಟೆ ಒಳಗೆ ಇಳಿತು. ಸಮಯ ಸರಿಯಾಗಿ 8 ಗಂಟೆಗೆ ಪ್ರಭುಗಳ ಕೈಯೊಳಗಿದ್ದಂತಹ ಜಪಮಾಲೆ ನಿಂತು ಬಿಡ್ತು. ಬೆಳಕಿನೊಳಗೆ ಲೀನ ಆಗಿಬಿಡ್ತ್ರಿ. ಬೆಳಕಿನೊಳಗೆ ಲೀನ ಆಗಿಬಿಡ್ತು. ಎಲ್ಲ ಲಿಂಗ ಪ್ರಭುಗಳು ಆ ದೇಹವನ್ನು ಸಂಪೂರ್ಣವಾಗಿ ತ್ಯಜಿಸಿ ಪಾರಮಾರ್ಥದ ಕಡೆಗೆ ಅವರ ಪ್ರಯಾಣ ಸಾಗಿಬಿಡ್ತು.
ಸೂರ್ಯನ ಬೆಳಕಿನೊಳಗೆ ಈ ಬೆಳಕು ಲೀನ ಆಗಿಬಿಡ್ತು. ತಂದೆಗಳು ಇಲ್ಲವಾದ್ರಂತಹ ಅನ್ನುವಂತಹ ಸುದ್ದಿ ಇಡೀ ನಾಡಿನಾದ್ಯಂತ ಹಬ್ಬಿಬಿಡ್ತು. ಇಡೀ ನಾಡಿನಾದ್ಯಂತ ಸುದ್ದಿಯನ್ನು ಕೇಳಿದಂತಹ ಭಕ್ತಾದಿಗಳು ಹಾರಿಬಿಟ್ರು. ಇನ್ನು ಎಲ್ಲಾ ಲಿಂಗ ಪ್ರಭುಗಳು ಇಲ್ಲಲ್ಲ, ಅವರನ್ನು ನೋಡೋದು ಹೆಂಗೆನ್ನ ನಾವು, ಅವರನ್ನು ಅಗಲಿ ನಾವು ಹೆಂಗೆ ಬದುಕಬೇಕು ಅಂತ ಹೇಳಿ ಬಹಳ ಅಂದ್ರೆ ಬಹಳ ಜನ ದುಃಖ ಸಾಗರದೊಳಗೆ ಮುಳುಗಿಬಿಡ್ತು. ನಾವು ಪರದೇಶಿಗಳಾಗಿ ಬಿಟ್ಟಿವಲ್ಲ ಅಂಥೇಳಿ. ಶತಮಾನೋತ್ಸವದಲ್ಲಿ ನುಡಿದ ಮಂಗಲ ಗೀತೆಗಳು ಇನ್ನೂ ಆ ಗೀತೆಗಳ ನಿನಾದ ಅಡಗಿಲ್ಲ. ಶತಮಾನೋತ್ಸವ ಮುಗಿದು ಕೇವಲ 8-10 ದಿವಸ. ಆ ನಿನಾದ ಇನ್ನೂ ಅಡಗಿಲ್ಲ. ಶತಗೂಸನ್ನ ತೂಗಿದ ಮಾತೆಯರ ಕೈಗಳ ಇನ್ನೂ ಕೆಳಗಿಳಿದಿಲ್ಲ. ತೂಗಿ ಬಿಟ್ಟಂತಹ ತೊಟ್ಟಿಲು ಇನ್ನೂ ನಿಂತಿಲ್ಲ, ತೂಗ್ತಾ ಇದೆ. ಅಷ್ಟ ಬೇಗ ಇಹಲೋಕದ ಯಾತ್ರೆಯನ್ನ ತ್ಯಜಿಸಿಬಿಟ್ರು. ಶತಮಾನೋತ್ಸವದಲ್ಲಿ ಶತಗೂಸನ್ನ ಕಂಡಂತ ಭಕ್ತರ ಕಣ್ಣುಗಳಿಂದ ಕೆನ್ನೆಗೆ ಇಳಿತಿದ್ದ ಆನಂದದ ಬಾಷ್ಪ ಇನ್ನೂ ಆರಿಲ್ಲ. ಅಷ್ಟರಲ್ಲೇ ತಂದೆಗಳು ಅಡಗಿ ಭಕ್ತ ಮನೋಲೋಕವನ್ನ ಅಂಧಕಾರಕ್ಕೆ ಅವರು ಅಂಧಕಾರ ಆವರಿಸಿದಂತೆ ಆಗಿಬಿಡ್ತು. ಅಂಧಕಾರ ಆವರಿಸ್ಬಿಡ್ತು. ಇನ್ನು ಹೆಂಗ ಮಾಡೋದಪ್ಪ ಅಂಥೇಳಿ ಜನ ಆ ಸನ್ನಿವೇಶಕ್ಕೆ ಏನೋ ದಿಕ್ಕು ತೋಚದೇ ಇರುವಂತೆ, ತಾಯಿಯನ್ನ ಕಳೆದುಕೊಂಡ ಮಗು ಹಂಬಲಿಸುವಂತೆ, ಆಕಳನ್ನ ಕಳೆದುಕೊಂಡಂತಹ ಕರು ತಾಯಿಯ ಕೆಚ್ಚಲ ಹಾಲಿಗೆ ಹವಣಿಸಿದಂತೆ ಭಕ್ತ ಜನ ಸಮೂಹಕ್ಕೆ ದುಃಖ. ತಂದೆಗಳಡಗಿದಂತಹ ಪ್ರಸಂಗದಿಂದ ಮಠದ ದನಕರುಗಳೆಲ್ಲ ಮುಖವನ್ನ ಕೆಳಗೆ ಮಾಡಿ ಮೂಕ ವೇದನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾವ. ಹಲವಾರು ಹಸುಗಳು ಅಂಬಾ ಅಂಬಾ ಅಂಥೇಳಿ ತಂದೆಯನ್ನ ಕೂಗಿ ಕರಿತಾ ಇದ್ದಾವ. ಇನ್ನೆಲ್ಲಿ ತಂದೆ ಬರಬೇಕು? ಮಠದ ಗಿಡಗಂಟಿಗಳಲ್ಲಿ ಗಾಳಿ ಚರಮಗೀತೆಯನ್ನ ಹಾಡ್ತಾ ಇದೆ. ತರು ಮರಗಳೆಲ್ಲ ಎಲೆಗಳನ್ನ ಉದುರಿಸುವ ಮೂಲಕ ಕಣ್ಣೀರಿನ ಹನಿಗಳನ್ನ ಸುರಿಸ್ತಾ ಇದ್ದಾವ. ಶೋಕ ತಪ್ತ ಜನಗಳೆಲ್ಲ ಮಠದತ್ತ ಧಾವಿಸಿ ಬರ್ತಾ ಇದ್ದಾರೆ. ಇಡೀ ಕರ್ನಾಟಕ ಅಷ್ಟೇ ಅಲ್ಲದೆ ಮಹಾರಾಷ್ಟ್ರ, ಆಂಧ್ರ, ಕೇರಳ, ತಮಿಳುನಾಡು, ಮುಂಬೈ, ಗೋವಾ, ದಿಲ್ಲಿ, ಕೆನಡಾ, ಅಮೇರಿಕಾಗಳಿಂದನೂ ಕೂಡ ಜನರು ಹರಿದು ಬಂದರು. ಮುಗುಳುಕೋಡದಲ್ಲಿ ಎಲ್ಲಿ ನೋಡಿದರೂ ಇಡೀ ಊರ ತುಂಬಿ ತುಳುಕಾಡ್ತಾ ಇದೆ. ಭಜನಾ ಮೇಳಗಳು, ಡೊಳ್ಳಿನ ಪದಗಳು, ಟೇಪ್ ರಿಕಾರ್ಡ್ಗಳು ಎಲ್ಲವೂ ಕೂಡ ಸದ್ದು ಮಾಡ್ತಾ ಇದೆ. ತಂದೆಯನ್ನ ಹಾಡಿ ಹೊಗಳಿ ಸಾರ್ಥಕಗೊಳ್ತಾ ಇದ್ದಾವೆ. ಗೋವಾ ಮತ್ತು ಮುಂಬೈದಿಂದ ಬಂದಂಥ ಕೆಲವು ಭಕ್ತರು ಹೆಲಿಕಾಪ್ಟರ್ನ ತಂದು ಆ ಹೆಲಿಕಾಪ್ಟರ್ ಮೂಲಕ ಪುಷ್ಪ ಮಳೆಯನ್ನ ಸುರಿಸಿದರು. ಪ್ರಭುಗಳ ಆತ್ಮಜ್ಯೋತಿ ಪರಮಾತ್ಮದಲ್ಲಿ ಅಡಗಿ ಹೋದಂತೆ ಆ ಪಾರ್ಥಿವ ಶರೀರವನ್ನ ಗವಿಯೊಳಗೆ ಪ್ರತಿಷ್ಠಾಪನೆ ಮಾಡಿದರು. ಪ್ರಭುಗಳಿಲ್ಲದ ಮುಗುಳುಕೋಡ ಕೇವಲ ಗದ್ದುಗೆಯ ರೂಪದಲ್ಲಿ ಪ್ರಭುಗಳನ್ನು ನೋಡ್ಲಿಕ್ಕೆ ಸಾಧ್ಯ ಆಗಂಗಾಯ್ತು. ಗದ್ದುಗೆಯ ರೂಪದಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಆಗಂಗಾಯ್ತು. ಆದ್ರೆ ಪ್ರಭುಗಳು ಎಲ್ಲಿಯೂ ಹೋಗಿಲ್ಲ. ಭಕ್ತರ ಮಂದಿರದಲ್ಲಿ ಅವರು ರಾರಾಜಿಸ್ತಾ ಇದ್ದಾರೆ. ನಿಜ ಭಕ್ತ ಕೂಗಿ ಕರೆದರೆ ಗುರು ಬರದೇ ಇರ್ಲಿಕ್ಕೆ ಸಾಧ್ಯತೆ. ನಮ್ಮ ನಗಲಿದಂತಹ ಎಲ್ಲ ಲಿಂಗ ಪ್ರಭುಗಳನ್ನ ನಾವಂತೂ ನೋಡ್ಲಿಕ್ಕಾಗಲಿಲ್ಲ. ಆದರೆ ಅವರ ಶಕ್ತಿ ಯುಕ್ತಿಗಳನ್ನ ನಾವು ಅರಿಯಬೇಕಾಗಿದೆ. ಭಕ್ತಿ ಅಂದರೆ ಏನು ಅಂತ ಹೇಳಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಗುರುಗಳು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ನಾವು ನಡಿಬೇಕಾಗಿದೆ. ಎಂತಹ ಅದ್ಭುತವಾದ ಸನ್ನಿವೇಶ. ಹೆಂಗಿದ್ದ ಮುಗುಳುಕೋಡ ಈಗ ಹೆಂಗ ಆಗೈತ್ರಿ ಅದು. ಗುರುಗಳ ಆಜ್ಞೆಯಂತೆ
ಒಂದು ಹೋಗಿ 101 ಆಗೈತ್ರಿ. ಅದು ಒಂದು ಹೋಗಿ 101 ಆಗೈತಿ. ಇಂತಹ ಅದ್ಭುತ ಮುಗುಳು ಕೋಡನ್ನ ನೀವು ನೋಡಬೇಕು. ಪ್ರಭುಗಳ ಮೂರ್ತಿಯ ಮುಂದೆ ನೀವು ನಿಂತ್ರ ಅದು ಮೂರ್ತಿ ಅಲ್ಲ, ಅದು ಅವರೇ ಸಿಂಹಾಸನದ ಮ್ಯಾಗ ಕುಂತಾರನ್ನುವಷ್ಟು ರೀತಿಯಲ್ಲಿ ಬಲು ತೇಜಸ್ಸಿನಿಂದ ಕೂಡಿದ ಅದು ಮೂರ್ತಿ, ಬಲು ತೇಜಸ್ಸಿನಿಂದ ಕೂಡಿದ. ನಾವು ದೇವಸ್ಥಾನದೊಳಗಿಲ್ಲ, ನಾನು ಸ್ವತಃ ಗುರುವಿನ ಹತ್ತಿರ ಇದ್ದೇನೆ ಅನ್ನೋಷ್ಟು ಆ ಮೂರ್ತಿಯನ್ನ ನೋಡಿದರೆ ಭಾಸ ಆಗ್ತೈತಿ. ಎಂತಹ ಮುಗುಳು ಕೂಡ, ಎಂತಹ ಎಲ್ಲ ಲಿಂಗ ಪ್ರಭುಗಳು. ಇಂತಹ ಎಲ್ಲ ಲಿಂಗ ಪ್ರಭುಗಳನ್ನ ನಾವೆಲ್ಲರೂ ನೆನೆಯೋಣ. ಗುರುವಿನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೊಂದು ಚರಿತ್ರೆಯೊಂದಿಗೆ ನಾನು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.